ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳ್ತೀವಿ ಬುದ್ಧಿಯವರೇ. ರಘು, ನಾನು ಸುಳ್ಳು ಹೇಳ್ತೀನ ವೀರಯ್ಯ? ನೀನು ಅಪ್ಪಿ ತಪ್ಪಿ ಅಖಿಲನ ಹತ್ರ ಸುಳ್ಳು ಹೇಳ್ಬೋದು, ಆದ್ರೆ ವೀರಯ್ಯ ದೇವನ ಹತ್ರ ನೀನು ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. ಆ ಮಗು ಪಾರ್ವತಿ ಹತ್ರ ಬೆಳಿಬೇಕಾ, ಜನನಿ ಹತ್ರ ಬೆಳಿಬೇಕಾ? ಕರೆಕ್ಟಾಗಿ ಯೋಚನೆ ಮಾಡಿ ಹೇಳ್ಬೇಕು ನೀನು. ನಿಮ್ಮಿಬ್ಬರು ಮೌನದಲ್ಲೇ ನನಗೆ ಉತ್ತರ ಸಿಕ್ತು. ಆ ಮಗು ಪಾರ್ವತಿಯ ಮಗುವಾಗಿಯೇ ಬೆಳಿಬೇಕು ಅನ್ನೋದೇ ನಿಮ್ಮಿಬ್ಬರ ಆಸೆ, ಕರೆಕ್ಟಾ? ಹೌದು ಬುದ್ಧಿಯವರೇ. ಆದರೆ ಎಲ್ಲಕ್ಕಿಂತ ಮೊದಲಾಗಿ ಪಾರ್ವತಿನೂ ಇದಕ್ಕೆ ಒಪ್ಕೋಬೇಕು. ಅವಳಿಗೂ ನಮ್ಮ ಪುಟಾಣಿನ ನೋಡ್ಕೊಳ್ಳೋ ಅವಕಾಶ ಸಿಗಬೇಕು. ಹೌದು ವೀರಯ್ಯ, ನಂದು ಅದೇ ಆಸೆ. ವೀರಯ್ಯ, ಜನನಿ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ, ಇಬ್ರು ನನಗೆ ನೆಚ್ಚಿನ ಸೊಸೆಯರು. ಆದರೆ ಜನನಿ ತನ್ನ ಮಗುನ ಕಳ್ಕೊಂಡ್ಲು ಅನ್ನೋ ಕಾರಣಕ್ಕೆ ಅವಳು ನೋವಾಗಬಾರ್ದು ಅಂತ ತನ್ನ ಮಗುನ ಪಾರ್ವತಿ ಅವಳಿಗೆ ತ್ಯಾಗ ಮಾಡಿದಾಳೆ. ಈಗ ಅವಳ ಮಗು ಅವಳಿಗೆ ಸಿಗೋದೇ ನ್ಯಾಯ ಅಲ್ವಾ? ಪಾರ್ವತಿ ಮಗು ಪಾರ್ವತಿ ಹತ್ರನೇ ಬೆಳಿಬೇಕು ಅನ್ನೋ ಆಸೆ ನಿಮಗೆ ಹೇಗಿದೆಯೋ ಅದೇ ಆಸೆ ನನಗೂ ಇದೆ. ಇವತ್ತು 9 ಗಂಟೆಗೆ ನಾನು ಪಾರ್ವತಿ ಕೊಟ್ಟಿರೋ ಗಡುವು ಮುಗಿದು ಹೋಗುತ್ತೆ. ಅಷ್ಟರಲ್ಲಿ ಅವಳಾಗೆ ಬಂದು ಸತ್ಯ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನು ಹೇಳಬೇಕಾಗತ್ತೆ. ಹೇಳೋದಷ್ಟೇ ಅಲ್ಲ, ಮಗುನ ಅವಳು ಮಡ್ಲಿಕ್ಕೆ ಹಾಕ್ತೀನಿ. ಚಿಂತೆ ಮಾಡಬೇಡಿ, ನೀವೆಲ್ಲ ಧೈರ್ಯವಾಗಿರಿ. ಬುದ್ಧಿಯವರೇ, ಆದರೆ ಸತ್ಯ ಗೊತ್ತಾದರೆ ಜನನಿ ಏನು ಅನ್ಕೋತಾಳೋ ಅಂತ ಭಯ ಆಗ್ತಿದೆ. ಹನುಮಂತು, ಸತ್ಯ ಅನ್ನೋದು ಬಲಿಷ್ಠವಾದದ್ದು. ನೀವೇನೇ ಪ್ರಯತ್ನ ಮಾಡಿದ್ರು ಬಹಳ ಸಮಯ ಅದನ್ನು ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ. ಅದು ಹೊರಗೆ ಬಂದೇ ಬರುತ್ತೆ. ಸತ್ಯಕ್ಕೆ ಯಾರೇ ಆಗಲಿ ತಲೆ ಬಾಗ್ಲೇಬೇಕು ಹನುಮಂತು. ನನ್ನ ಮಗಳು ಕ್ಷಣ ಮಾತ್ರ ಮುನಿಸ್ಕೊಳ್ಬೋದು, ಬೇಸರ ಪಡ್ಬೋದು, ಕಣ್ಣೀರು ಹಾಕ್ಬೋದು, ಇನ್ನೂ ಹೆಚ್ಚು ಅಂದರೆ ನನ್ನ ಹತ್ರ ಬಂದು ಗೋಳಿಡ್ಬೋದು ಅಷ್ಟೇ. ಅದಕ್ಕೂ ಮೀರಿ ಏನೂ ಮಾಡಕ್ ಸಾಧ್ಯ ಇಲ್ಲ. ನನ್ನ ಮಗಳಲ್ವೇ, ನಾನು ಅವಳು ಮನವೊಲಿಸ್ತೀನಿ. ನೀವ್ಯಾರೂ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಜವಾಬ್ದಾರಿ ನನಗೆ ಬಿಡಿ. ಸರಿ ವೀರಯ್ಯ. ಅಪ್ಪರೇ, ಈಗಲಾದ್ರೂ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹೌದು ಹನುಮಂತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.